ಸಿಂಗಾಪುರ ಗ್ರಾಮದ ಎಲ್ಲ ತಾಯಂದಿರೇ ಹಾಗೂ ಎಲ್ಲ ಗ್ರಾಮದ ಹಿರಿಯರೇ, ನಾನಿವತ್ತ ನೀವೇನು ಆಶೀರ್ವಾದ ಮಾಡ್ರಿ, ನಿಮ್ಮ ಆಶೀರ್ವಾದದಿಂದ ನೀವೇನು ಬಹಳಷ್ಟು ಸಲ ಊರಿಗೆ ಬಂದು ನಿಮ್ಮೆಲ್ಲರೂ ಉದ್ದೇಶಿಸಿ ನಿಮ್ಮ ಹರಕೆ ಇರ್ಬೇಕು ತಾಯಿ, ನನಗ ನೀವೇನ್ ಅಂದಿದ್ ಮಾಡ್ತೀರಿ ಅಂತ ಹೇಳಿ ಮಾತಾಡಿ ನಿಮಗೆ ಬಿ ನೆನಪಿರ್ಬೇಕು. ನಿಮ್ನೆಲ್ಲರ ಮೇಲೆ ಹರಿದ್ರಿ ಇವತ್ತಿನ ನಿಮ್ಮ ಮಗನಿಗೆ ಶಾಸಕ ಅಂತ ಹೇಳಿ ಮಾಡಿದ್ರಿ. ಹಿಂದೆ ನೋಡಿ ನಿಮ್ಮ ಊರಿಗೆ ಸಂಘಸ್ಥಳ ಬಂದಿನಿ, ಇವತ್ತು ಪ್ರಪ್ರಥಮವಾಗಿ ನಿಮ್ಮ ಊರಿಗೆ ಬಂದಿನಿ. ಶಾಸಕನಾಗಿಲ್ಲ, ಮತ್ತು ನಿಮ್ಮ ಸೇವಕನಾಗಿ ನಿಮ್ಮ ಆಶೀರ್ವಾದ ತೋಲಕ್ ನಾನು ನಿಮ್ಮ ಊರಿಗೆ ಬಂದಿನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹಿಂಗೆ ಇರಲಿ ಇರ್ತದಂತೂ ನನಗೆ ಭರವಸೆ ಇದೆ. ಇವತ್ತೇ ನಾನು ನಿರ್ಧಾರ ಮಾಡುವ ಬಸವಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದೊಳಗ ಯಾವ ಬಡವರ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ನಾನು ಯಾವತ್ತೂ ವಾಕ್ಯ ನಾನು ಹೇಳ್ತಾನೆ ಆಗ್ಬೇಕು. ಅವರಿಗೆ ಏನು ನೋಡಲ್ಲ, PDO ಒಯ್ತಾರ, ಒಂದು ನಮೂನೆ 3 ಅಂತ ಒಂದು ಫಾರ್ಮ್ ಅದ ತುಂಬ್ತಾರ, ಆಧಾರ್ ಕಾರ್ಡ್ ಇದ್ರೆ ಸಾಕು ಅವ್ರಿಗೆ ಒಯ್ದಿ ತುರಂತ ವ್ಯಾಕ್ಸಿನ್ ಹಾಕ್ತಕ್ಕಂತ ಕೆಲಸ ಮಾಡ್ತಾರ. ಅದಕ್ಕಾಗಿ ಯಾರು ಬೀದಿ ವ್ಯಾಪಾರಿಗಳು, ಅಂಗವಿಕಲರು ಏನಿದ್ದೀರಿ ನೀವು, ಮತ್ ವಿವಿಧ ಲೈನ್ ಮ್ಯಾನ್ ಅರ ಎಲ್ಲ ಕಡೆ ಹೊಡೆಯಾಗ್ತಿರ್ತಾರ, ಪೋಸ್ಟ್ ಮ್ಯಾನ್ ಅರ ಎಲ್ಲ ಕಡೆ ಹೊಡೆಯಾಗ್ತಿರ್ತಾರ. ಅಂತವ್ರು ಹೋಗಿ ಕೂಡಲೇ ವ್ಯಾಕ್ಸಿನ್ ಹಾಕೋಮಂತ ಕೆಲಸ ಮಾಡಬೇಕು. ದಯಮಾಡಿ ಈ ಗ್ರಾಮದೊಳಗೂ ಕೂಡ ಕೆಲವೊಂದು ನಮ್ಮ ಮುಸ್ಲಿಂ ಸ್ನೇಹಿತರು ಇರಬಹುದು, ಬಹಳಷ್ಟು ಜನ ವ್ಯಾಕ್ಸಿನ್ ಹಾಕೋಬೇಡ್ರಿ, ವ್ಯಾಕ್ಸಿನ್ ಹಂಗ ಅಥವಾ ಹಿಂಗ ಅಂತ ಹೇಳಿ ತಪ್ಪು ಸಂದೇಶಗಳನ್ನ ಹರಿಸ್ತಾ ಇರೋದು ನಾವು ನೋಡಿವಿ. ನಾನು ನಿನ್ನೆ ಬಸವ ಕಲ್ಯಾಣದಲ್ಲಿ ಸ್ವತಃ ನಾನೇ ಬೆಳಗ್ಗೆ 6 ಗಂಟೆಗೆ ಹೋಗಿ ಅನೇಕ ಮುಸ್ಲಿಂ ಸ್ನೇಹಿತರಿಗೆ ಕರೆಸಿ ಅವ್ರನ್ನು ಕೂಡ ಈ ವ್ಯಾಕ್ಸಿನ್ ಹಾಕೋಲಿಕ್ಕೆ ಹಿಂದೆ ಹಾಕ್ತಾ ಇದ್ದಿದ್ದು ತಾವು ನೋಡಿರಿ. ನಾನು ಈ ರಾಜ್ಯದ ಮಾಜಿ ಮಂತ್ರಿಗಳು CM ಇಬ್ರಾಹಿಂ ಅವ್ರಿಗೆ ಫೋನ್ ಮೇಲೆ ವಿಡಿಯೋ ಕಾಲ್ ಮಾತಾಡಿಸಿ ಅವ್ರ ಮುಖಾಂತರ ಎಲ್ಲಾ ಮುಸ್ಲಿಂ ಸ್ನೇಹಿತರಿಗೆ ಮಾತಾಡಿಸಿದಾಗ ಅವ್ರು ಹೇಳಿದ್ರು, ನೋಡ್ರಪ್ಪ ಎಲ್ಲರೂ ವ್ಯಾಕ್ಸಿನ್ ಕೂಡಲೇ ಹಾಕೋರಿ, ಯಾವುದು ಜಾತಿ ಧರ್ಮ ಪಾರ್ಟಿ ಪಕ್ಷ ಇದ್ರೊಳಗೆ ಏನೂ ಇಲ್ಲ, ವ್ಯಾಕ್ಸಿನ್ ಹಾಕೋಮಂತ ಕೆಲಸ ಪ್ರಾಮಾಣಿಕ ಮಾಡ್ಬೇಕಂತ ಹೇಳಿ CM ಇಬ್ರಾಹಿಂ ಅವರು ಕರೆ ಕೊಟ್ಟರು. ಅದಕ್ಕಾಗಿ ತಾವೆಲ್ಲರೂ ವ್ಯಾಕ್ಸಿನ್ ಹಾಕೋಲಕ್ಕ ಯಾರು ಹಿಂದೇಟ್ ಹಾಕಬಾರ್ದು, ವಯೋಮಿತಿ ನಿಗದಿ ಮಾಡ್ಯಾರ. ಆಮೇಲೆ ಯಾರು ಘಬರಾಸ್ಬೇಡ್ರಿ, 1 ಡೋಸ್ ನಮಗೆ ಕೊಟ್ಟಾರ, 2ನೇ ಡೋಸ್ ಸಿಕ್ತದೋ ಇಲ್ಲ ಅಂತ ಹೇಳಿ ಸರ್ಕಾರ ಸಂಪೂರ್ಣ ವ್ಯವಸ್ಥೆ ನಿಮ್ಗೆ ವ್ಯಾಕ್ಸಿನ್ ಕೊಡ್ತಕ್ಕಂಥದ್ದು ಸನ್ಮಾನ್ಯ BS ಯಡಿಯೂರಪ್ಪರ ನೇತೃತ್ವದೊಳಗ ಪ್ರಾಮಾಣಿಕವಾಗಿ ನಿಮ್ಗೆ ವ್ಯಾಕ್ಸಿನ್ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಆಮೇಲೆ ನಿಮಗೆಲ್ಲರಿಗೂ ಈ ಸಲ ರೇಷನ್ದೊಳಗ 10 kg ಅಕ್ಕಿನೂ ಕೂಡ ನೀವು ಪ್ರಾಮಾಣಿಕವಾಗಿ ಹೋಗಿ ನಿಮ್ ಕಾರ್ಡ್ ತಗೊಂಡು ಅಕ್ಕಿ ತಗೊಂಬಂತ ಕೆಲಸನೂ ನೀವು ಪ್ರಾಮಾಣಿಕ ಮಾಡ್ಬೇಕು. ಅದಕ್ಕಾಗಿ ನಿಮ್ಗೆ ಏನಾರೇ ತಲೆಯೊಳಗ ಇದು ಕೊರೋನಾ ಹೋಯ್ತೇನೋ ಮುಗಿತೇನೋ ಇದೇನಾಗ್ತದೆ ನಮ್ಮ ಹಳ್ಳಿಯಾಗಿರೋರಿಗೆ ಅಂತೇಳಿ ತಾವು ಯಾರು ವಿಚಾರ ಮಾಡಬಾರ್ದು. ಇನ್ನೂ ಕೊರೋನಾ ನಿರ್ಮೂಲನೆ ಆಗಿಲ್ಲ, ನಮಗ ಇನ್ನ ಅದ್ರ ಜೊತೆ ಹೋರಾಟ ಮಾಡ್ಬೇಕಾಗ್ಯದ. ನಿಮಗ್ ಗೊತ್ತಿರ್ಲಿ, ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ನಮ್ಮದು ಇಡೀ ಜಗತ್ತಿನೊಳಗೆ ಅತ್ಯಂತ ಜನಸಂಖ್ಯೆ ಇರತಕ್ಕಂತ 2ನೇ ದೊಡ್ಡ ದೇಶ ನಮ್ಮದು. ನಾವಿನ್ನ ಸಾಕಷ್ಟು ಜನ ಇಲ್ಲಿ ಆಸ್ಪತ್ರೆಗಳು, ಸಾಕಷ್ಟು ಹಳ್ಳಿಯೊಳಗೆ ಆಸ್ಪತ್ರೆಗಳ ವ್ಯವಸ್ಥೆ ಇಲ್ಲ. ಅಮೆರಿಕ ಮತ್ತು ಬ್ರೆಜಿಲ್ ಅವ್ರ ವ್ಯವಸ್ಥೆ ನೋಡ್ರ ನಮಗ್ ಹುಚ್ಚಿಡಿತದ. ಅಲ್ಲಿರ್ತಕ್ಕಂತ ಪ್ರತಿಯೊಬ್ಬ 100 ಮಂದಿಗೆ ಒಬ್ಬ ಡಾಕ್ಟರ್ನ ಆ ದೇಶದೊಳಗ. ಅಂತ ದೇಶದೊಳಗ ನಮ್ಗಿಂತ ಎಷ್ಟೋ ಹೆಚ್ಚಿಗೆ ಜನ ಪ್ರಾಣ ಕಳ್ಕೊಂಡರ. ಅದಕ್ಕಾಗಿ ಈ ದೇಶ ಕಂಡಂತ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತವರು ಅಧಿಕಾರ ತಗೊಂಡಂತ ಪವಿತ್ರ ದಿನ ನಮಗೆಲ್ಲರಿಗೂ ನಿಜವಾಗಿ ನೋಡ್ರ ಈ ದೇಶಕ್ಕೆ ಇದೊಂದು ಹಬ್ಬನೇ ಅಂತ ಹೇಳ್ಬೋದು. ಇವತ್ತು ಅಂತ ಒಬ್ಬ ದೈವಿ ಪುರುಷ ಅವರಿಗೆ ಅವ್ರ ಅಧಿಕಾರದ 7 ವರ್ಷ ಆಯ್ತು. ನೋಡ್ಬೇಕು, ಈ ದೇಶದೊಳಗ 500 ವರ್ಷದ ಸಮಸ್ಯೆ ಇತ್ತು, ರಾಮ ಮಂದಿರದ 500 ವರ್ಷದ ಸಮಸ್ಯೆ, ಅದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಗೆಹರಿತು. 500 ವರ್ಷದ ಸಮಸ್ಯೆ ಇತ್ತು, ಬಗೆಹರಿದಿಲ್ಲ. ಯಾವುದೇ ಒಂದು ಈ ದೇಶದ ಒಂದು ಭಾಗಕ್ಕ ಕಾಶ್ಮೀರಕ್ಕೇನು ವಿಶೇಷ ಸಂವಿಧಾನ ಮುಖಾಂತರ ಸ್ಥಾನಮಾನ ಇತ್ತು, ಅದು ತೆಗೆದು ಹಾಕಿದ್ರು.
ಯಾವುದೇ ಒಂದು ದೇಶಕ್ಕ ದೋ ವಿಧಾನ್ ದೋ ಪ್ರಧಾನ್ ನಡೆಯಲ್ಲ ಅಂತೇಳಿ ಅದನ್ನೂ ಕೂಡ ಯಾರ್ಲಿಂದೂ ಆಗಿಲ್ಲ, ಅದು ನರೇಂದ್ರ ಮೋದಿ ಅವ್ರಲಿಂದ ಆಯ್ತು. ಈ ದೇಶದೊಳಗ ಯಾವುದೇ ಒಬ್ಬ ಮುಸ್ಲಿಂ ಮಹಿಳೆಗ ಅನ್ಯಾಯ ಆಗಬಾರ್ದು ಅಂತೇಳಿ 3 ತಲಾಕ್ ಅಂತದ್ದು ಕಾನೂನು ಮಾಡಿ ಮುಸ್ಲಿಂ ಪ್ರತಿಯೊಬ್ಬ ಬಡ ಮಹಿಳೆಗೂ ನ್ಯಾಯ ಕೊಡಿಸ್ತಕ್ಕಂತ ಕೆಲಸ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಮಾಡಿದ್ದು ತಾವೆಲ್ಲರೂ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ತಾವು ನೋಡ್ತಾ ಇದ್ದೀರಿ. ಇವತ್ತ ತನ್ನ ಇಳಿ ವಯಸ್ಸಿನಲ್ಲಿನೂ ಕೂಡ BS ಯಡಿಯೂರಪ್ಪನವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪ್ರತಿಯೊಬ್ಬ ಬಡವರು ಯಾರು ಲಾಕ್ಡೌನ್ ಒಳಗ ಕೂಲಿ ಕೆಲ್ಸಕ್ಕೆ ಹೋಗ್ಲಿಕ್ಕಾಗಲ್ಲ, ಎಷ್ಟೋ ಜನ ಕೆಲಸ ಕಳ್ಕೋತಾರ ಅಂತ ಹೇಳಿ ಸಾಕಷ್ಟು ರೇಷನ್ ಹೆಚ್ಚಿಕೊಡ್ತಕ್ಕಂತ ಕೆಲಸ ಆಗಿರ್ಬೋದು. ಅನೇಕ ಕೂಲಿ ಕಾರ್ಮಿಕರಿಗೆ ಅವರಿಗೆ ಪ್ರತಿಯೊಂದು ಯಾರಿಗೆ 2,000 ಯಾರು 3,000 ಕೊಡ್ತಕ್ಕಂತ ಕೆಲಸ ಮಾಡಿರ್ಬೋದು. ವಿಶೇಷವಾಗಿ ಮತ್ತ ಕೊರೋನಾದೊಳಗ ನೋಡ್ರೆ ಒಂದೊಂದ್ಸಲ ಚೂರ್ ಅನಿಸ್ತದ, ಎಷ್ಟೋ ಜನ ಸಣ್ಣ ಸಣ್ಣ ಮಕ್ಕಳವ ತಾಯಿ ತಂದಿಗೆ ಕಳ್ಕೊಂಡಂತ ಎಷ್ಟೋ ರಾಜ್ಯದೊಳಗೆ ಉದಾಹರಣೆ ನಾವು ನೋಡಿದ್ವು. ಮಕ್ಕಳ ಅನಾಥ ಆಗ್ಯಾವ ಕೊರೋನಾದಿಂದ. ಅದಕ್ಕೆ ದಯಮಾಡಿ ತಾವು ಇನ್ನೂ ಎಚ್ಚರಿರ್ತಕ್ಕಂಥ ಅವಶ್ಯಕತೆ ಅದ. ಯಾವ ಮಕ್ಕಳು ಅನಾಥ ಆಗ್ಯಾವ ಅಂತ ಮಕ್ಕಳಿಗೆ ಪ್ರತಿ ತಿಂಗಳು 3,500 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿ ಸರ್ಕಾರ ಮಾಡ್ಯದ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಈ ಸರ್ಕಾರ ಯಾವತ್ತೂ ನಿಮ್ ಬೆನ್ನಿಗಿರ್ತದ. ನಾನೊಬ್ಬ ಪ್ರಾಮಾಣಿಕವಾಗಿ ನೀವೇನು ನನಗೊಂದು ಇತಿಹಾಸ ಆಗ್ತಕ್ಕಂಥ ಮತಗಳು ಕೊಟ್ಟಿರಿ. ಮೋಸ್ಟ್ಲಿ ನಿಮ್ಮ ಮಗನು ಚುನಾವಣೆ ನಿಂತರು ನೀವು ಇಷ್ಟೇ ಕೆಲಸ ಮಾಡ್ತೀರಿ, ನಿಮ್ಮ ಮನೆಗೆ ಯಾರೇ ನಿಮ್ ತಮ್ಮ ನಿಂತರು ಇಷ್ಟೇ ಕೆಲಸ ಮಾಡ್ತೀರಿ ಅಂತ ನನಗ ಹೆಚ್ಚಿನ ರೂಪದೊಳಗೆ ನನಗೆ ಆಶೀರ್ವಾದ ಮಾಡಿ ಯಾವತ್ತು ಬಿ ನಿಮ್ಗ ನನ್ನ ಮೈಯೊಳಗೆ ಉಸಿರತನ ನಿಮ್ ಸೇವೆ ಮಾಡಂಗ ನಾನು ನೀವು ಮಾಡ್ಕೊಂಡ್ರಿ, ನಿಮ್ ಭರೋಸೆ ಉಳಿಸೋಂತ ಕೆಲಸ ನಾನು ಮಾಡ್ತೀನಿ. ಅದಕ್ಕಾಗಿ ನಾನೆಲ್ಲರಿಗೆ ವಿನಂತಿ ಮಾಡ್ತೀನಿ, ನಾವು ಇನ್ನೂ ಕೊರೋನಾದ ವಿರುದ್ಧ ಹೋರಾಟ ಮಾಡ್ಬೇಕಾಗ್ಯದ. ವಿಚಾರ ಮಾಡ್ಬೇಕು ತಾವೆಲ್ಲರೂ. ಲಾಕ್ಡೌನ್ ಅಂದ್ರೆ ಸುಮ್ಮಿಲ್ಲದು. ಒಂದು ದಿವಸಿಗೆ 1,000 ಕೋಟಿ ಲಾಸ್ ಆಗ್ತದೆ ಈ ರಾಜ್ಯಕ್ಕ. ಒಂದು ದಿವಸ ಲಾಕ್ಡೌನ್ ಇತ್ತಂದ್ರ 1,000 ಕೋಟಿ ಒಳಗೆ ಲಾಸ್ ಆಗ್ತದ ರಾಜ್ಯಕ್ಕ. ಅದಕ್ಕೆ BS ಯಡಿಯೂರಪ್ಪನವರು 1,000 ಕೋಟಿ ಆಗಲೆಕ್ಕ, 1,00,000 ಕೋಟಿ ಲಾಸ್ ಆಗಲೆಕ್ಕ. ಈ ರಾಜ್ಯದ ಒಬ್ಬ ಬಡವನು ಸಾಯಬಾರ್ದು, ಒಬ್ಬ ಕೂಲಿ ಕಾರ್ಮಿಕನು ಕೂಡ ಸಾಯಬಾರ್ದು ಅಂತಕ್ಕಂಥ ಎತ್ತರ ಉದ್ದೇಶ ಇಟ್ಕೊಂಡು ದೇಶಕ್ಕ ಫೈನಾನ್ಷಿಯಲ್ ಎಷ್ಟೇ ತೊಂದರೆ ಆಗ್ಲಕ್ಕ ಅಂತ ಹೇಳಿ ತಿಳ್ಕೊಂಡು ಲಾಕ್ಡೌನ್ ಇಟ್ಟಿದ್ ಯಾರ ಸಲಕ? ನಮ್ಗ ನಿಮ್ಗ ಬದುಕ ಸಲಕ. ನಾವ್ ಎಷ್ಟೋ ಜನ ಏನ್ ಮಾಡ್ತಾರ, ಸುಮ್ನೆ ಗಾಡಿ ತಗೊಂಡು ಓಡಾಡೋದು, ತರಕಾರಿ ಸಲ ಗಾಡಿ ತಗೊಂಡು ಹೋಗೋದು. ನಿಮ್ ಎಲ್ಲರಿಗೂ ಗೊತ್ತದ, ನಾರೇ 30 ವರ್ಷ ಆಯ್ತು ತರಕಾರಿ ಉಂಡಿಲ್ಲ, ಹಂಗೆ ಬೆಳೆದಿನ ಕರಿಬೇಳಿ ರೊಟ್ಟಿ ಮೇಲೆ. ಕರಿಬೇಳಿ ರೊಟ್ಟಿನೇ ಉಂಡು ಬೆಳೆದಿದ್ದೇವೆ ನಾವೆಂದೂ ತರಕಾರಿ ಉಂಡಿಲ್ಲ. ಇವತ್ತು ಹೆಂಗಾಗ್ಯದ ಮಂದಿಗೆ ಅಂದ್ರೆ ಏನು, 2 ದಿನ ನಾವು ತರಕಾರಿ ಉಂಡಿಲ್ಲ ಅಂದ್ರೆ ಸತ್ತು ಹೋಗ್ತೇವೆ. ಒಂದು ಅಪ್ಲೆ ತರಕಾರಿ ಹೋಗೋದು ರಶ್ ಮಾಡೋದು ಎಲ್ಲ ಕಡೆ. ಅದಕ್ಕಾಗಿ ಒಂದು ಸ್ವಲ್ಪ ನಮ್ಮಲ್ಲಿ ಸರ್ಕಾರ ಇಷ್ಟು ಪ್ರಯತ್ನ ಮಾಡತ್ತದ. ನಾವೆಲ್ಲರೂ ಸಾರ್ವಜನಿಕರಾಗಿ, ನಾವೊಬ್ಬ ಜುಮ್ಮೆದಾರಿ ವ್ಯಕ್ತಿಗಳಾಗಿ ಸರ್ಕಾರ ಏನು ಲಾಕ್ಡೌನ್ ಮಾಡ್ಯದ, ಸಾಮಾಜಿಕ ಅಂತರ ಕಾಯ್ಕೋರಿ, ದೂರ ಇರ್ರಿ ಅಂದಾಗ ಮಾತ್ರ ಕೊರೋನಾ ಹೋಗ್ತಂತ ಹೇಳಿ ನಮ್ಗೆಲ್ಲರಿಗೆ ಕರೆ ಕೊಟ್ಟದ. ಅದಕ್ಕಾಗಿ ನಾವೆಲ್ಲರೂ ದಯಮಾಡಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ತಾಯಂದ್ರೆ, ಸ್ವಲ್ಪ ಎಂದರೆ ಊರಿಗೆ ಕೆಮ್ಮ ಇತ್ತು, RMP ಡಾಕ್ಟರ್ ಮೇಲೆ ಹೋಗಿ ತೋರ್ಸೋಡು, 2 ಗೋಲಿ ತಗೊಂಡಿ ಮತ್ತೆ ನೀವು ಮನೆಗೆ ಮಕ್ಕೊಂಡ್ರೆ ಸಾಯ್ತೀರಿ. ನಿಮ್ಗೆ ಎಚ್ಚರ ಮಾಡ್ಲತ್ತೀನಿ ನಾನು. ನನಗೆ ಏನಿದ್ದು ನೇರ್ ಮಾತಾಡೋದು ನನ್ನ ಸ್ವಭಾವದ. ನಿಮಗೆ ಸ್ವಲ್ಪ ಕೆಮ್ಮ ನೆಗಡಿ ಬಂತು, ಅರ್ಜೆಂಟ್ ಹೋಗಿ RT-PCR ಟೆಸ್ಟ್ ಮಾಡ್ಕೋಬೇಕು. ಅರ್ಜೆಂಟ್ ಹೋಗಿ. ಎಷ್ಟೋ ಜನ ಮನೆಯೊಳಗೆ ಆಯ್ತು ನನಗೆ ಜನ ಕೆಮ್ಮ ನೆಗಡಿ ಅಂತ 4 ದಿವಸ ಅಲ್ಲೇ ಕೂಡೋದು, 8 ದಿನ ಪೂರ ಒಮ್ಮೆ ದಮ್ ಬರಣ ಚಾಲು ಮಾಡೋದು, ದವಾಖಾನಿಗೆ ಹೋಗೋದು. ಅಷ್ಟತನ ನಿಮ್ದು ಅಷ್ಟತನ ನಿಮ್ಗೆ ಡಾಕ್ಟರ್ನೇ ಏನು ಮಾಡಕ್ಕಾಗಲ್ಲ. ಅದಕ್ಕಾಗಿ ದಯಮಾಡಿ ಇನ್ನೂ ಒಂದು 15 ದಿವಸ ಯಾರೂ ಕೇರ್ಲೆಸ್ ಮಾಡಬೇಡ್ರಿ. ಎಲ್ಲರೂ ದಯಮಾಡಿ ವ್ಯಾಕ್ಸಿನ್ ತಗೊಂಬಂತ ಕೆಲಸ ಮಾಡ್ರಿ. ನಿಮ್ಗೆ ಏನಾರೇ ತೊಂದರೆ ಆದ್ರ ನಿಮ್ ಜೊತೆ ನಿಮ್ ಮಗ ಯಾವತ್ತೂ ಇರ್ತಾನ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಿಮ್ ಜೊತೆ ಯಾವತ್ತೂ ಇರ್ತಾನ ಅಂತ ಹೇಳಿ ಮತ್ತೊಂದ್ಸಲ ನಿಮ್ಮೆಲ್ಲರ ಪಾದಕ್ಕೆ ಹೊಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಇನ್ನೇನು ಒಂದು 2 ನಿಮಿಷ ನಮ್ಮೆಲ್ಲರಿಗೂ ಉದ್ದೇಶಿಸಿ ಗ್ರಾಮದ ಹಿರಿಯರು 2 ನಿಮಿಷದಲ್ಲಿ ಅವರೊಂದು 2 ಮಾತಾಡಿ ಇಲ್ಲಿಗೆ ನಿಮ್ಗೆ ಬಿಸಿಲನ್ನು ಜಲ್ದಿ ಎಬ್ಬಿಸಿ ಕಳಿಸ್ತೀವಿ ತಾಯಿ. ಧನ್ಯವಾದ.